ನರಸಿಂಹ, ನೀನ್ ನನ್ನ ಸಾಯಿಸಿದ್ರು ಪರವಾಗಿಲ್ಲ, ಆದ್ರೆ ನೀನು ಬದಲಾಗ್ಬೇಕು, ನಿನ್ನ ಮನಸ್ಸು ಬದಲಾಗ್ಬೇಕು, ನೀನ್ ನಮ್ಮ ಹಳ್ಳಿ ಉದ್ಧಾರ ಮಾಡಬೇಕು. ನಿದ್ದೆ ಬಿಟ್ಟು ಹೀಗೆ ಕೊರಗ್ತಾ ಕೂತ್ರೆ ಶೇಖರ ಮತ್ ಬದುಕ್ ಬರ್ತಾನ ಅಮ್ಮ. ಸಮಾಧಾನ ಮಾಡ್ಕೋತಾಯಿ, ಈ ಮಕ್ಳಿಗೋಸ್ಕರನಾದ್ರೂ ನೀನ್ ಊಟ ಮಾಡ್ಲೇಬೇಕು. ಅಳ್ಬೇಡಮ್ಮ, ಊಟ ಮಾಡು ಬಾಮ್ಮ. ನಿಂತ್ಕೋಪ್ಪ. ನೀನೆಷ್ಟು ದುಡ್ಡು ಬೇಕಾದ್ರೂ ಕೊಡಬಹುದು, ಆದ್ರೆ ನನ್ನ ಮಗನ್ ನನಗ್ ಕೊಡಕ್ಕಾಗತ್ತಾ? ಹೇಳು. ಈ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ, ಅವ್ರನ್ನ ಬೀದಿ ಪಾಲ್ ಮಾಡಬೇಡಿ. ನಿಮ್ ಕಾಲಿಗೆ ಬಿಟ್ಕೊತೀನಿ, ಅನ್ಯಾಯ ಮಾಡಬೇಡಿ ಸಾವುಕಾರೆ. ನರಸಿಂಹ, ಏಯ್, ಮರ್ಯಾದೆಯಿಂದ ಇದನ್ನೆಲ್ಲ ತೆಗೆದು ಒಳಗೆ ಹಾಕ್ರು. ಸಾವುಕಾರ, ಈ ನಿಮಿಷದಿಂದ ನಿನ್ ನೆರಳು ಈ ಅನಾಥಾಶ್ರಮದ ಮೇಲಾಗ್ಲಿ ಅಥವಾ ಈ ಹಳ್ಳಿಯವ್ರ ಮೇಲಾಗ್ಲಿ ಬಿದ್ರೆ ಏಕ್ ಮಾರ್ ದೋ ಥೋಪಡ. ಹುಷಾರ್. ಹೊರಟೋಗಲಿಂದ. ಬನ್ನಿ ಬನ್ನಿ. ನಿಮ್ ಮಗನ ಮತ್ತೆ ಕೊಡಕ್ ನನ್ನಿಂದ ಸಾಧ್ಯವಿಲ್ಲ. ನಿಮ್ಮನ್ನ ಅಮ್ಮ ಅಂತ ಕರೆಯೋಷ್ಟು ಯೋಗ್ಯತೆನೂ ನನಗಿಲ್ಲ. ನಿಮ್ ಮಗನ ಸ್ಥಾನದಲ್ಲಿ ನಿಂತು ಈ ಅನಾಥ ಮಕ್ಕಳ, ಈ ಹಳ್ಳಿಯವರ ಹಾಗೂ ನಿಮ್ ಸೇವೆ ಮಾಡ್ತಾ ನಾನು ಮಾಡಿದ ಪಾಪಗಳನ್ನೆಲ್ಲ ತೋಳ್ಕೊಳಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ದಯವಿಟ್ಟು ಬೇಡ ಅನ್ಬೇಡಿ. ಈ ಸರ್ಪ ನನ್ನನ್ನು ಕಡಿಲಿ ಅಂತ ಕಳಿಸ್ತೀಯ? ನಾನ್ ನಿನ್ ಬಟನ ಮೂಸಿಸಿ ನಿನ್ ಹತ್ರನೇ ಕಳಿಸ್ತೆ. ಕರಿಯಣ್ಣ, ನನ್ಗೆ ಕಂಡ ಬಲ ಗುಂಡಿಗೆ ಬಲ ಮಾತ್ರ ಅಲ್ಲ, ಬುದ್ಧಿ ಬಲನೂ ಇದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋ. ಎಸಿ ನರಸಿಂಹನ ಮೈ ಮೇಲೆ ರಕ್ತ ಕಾರ್ ಸಾಯಲಿ ಬಡ್ಡಿ ಮಗ. ನೋಡಿದ್ಯಾ ಪ್ರಾಣ ಭಯ ಅಂದ್ರೆ ಹೇಗಿರುತ್ತೆ ಅಂತ? ಈ ನಿಮಿಷವೇ ಇದೇ ಹಾವಿಂದಾನೇ ನಿನ್ನನ್ನು ಯಮಲೋಕ ಕಳಿಸಬಲ್ಲೆ. ಆದ್ರೆ ನಿನ್ನ ಮನೆ ಉಪ್ಪು ತಿಂದಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನ ಜೀವ ಸಹಿತ ಉಳಿಸ್ತಿದ್ದೀನಿ. ಶೇಖರನ್ ಸಾವು ಕಾರಣ ಯಾರು? ಸೋಮಣ್ಣನ ಹೆಂಡತಿ ಸಾವು ಕಾರಣ ಯಾರು? ಈ ಹಳ್ಳಿ ಜನರ ಅನಾಥರಾಗ ಕಾರಣ ಯಾರು? ಇದೆಲ್ಲ ಜನತೆಗೆ ಗೊತ್ತಾಗ್ಬೇಕು. ನಾಳೆನೆ ಪಂಚಾಯತಿ ಕಟ್ಟೆಗೆ ಬಂದು ನೀನ್ ಮಾಡಿರೋ ಅಕ್ರಮಗಳನ್ನೆಲ್ಲ ನಿನ್ನ ಬಾಯಿಂದಾನೇ ನೀನು ಒಪ್ಕೋಬೇಕು. ಇಲ್ಲ ಏಕ್ ಮಾರ್ ದೋ ತುಕಡ.
ಹಾವು ಬಂತು ಅಂತ ನನ್ನ ಒಬ್ಬನ್ನೇ ಬಿಟ್ಟು ಹೋಗಿದ್ದೀಯ ಹೊಡಿಬೇಡಿ, ತಪ್ಪಾಯ್ತು, ಹೊಡಿಬೇಡ್ರಿ. ಕೂಟದ ಕೊಡ್ತೀನಿ ನನ್ನ ಮಗನೇ. ಹೊಡಿಬೇಡ್ರಿ. ಏಯ್ ಸಾವ್ಕಾರ, ಯಾವ ಹೆಣ್ಣನ್ನು ಬಲಾತ್ಕಾರ ಮಾಡೋಕ್ ನಾನ್ ಬಿಡೋದಿಲ್ಲ. ಅಯ್ಯೋ ಬೆಪ್ಪುಂಡದೆ, ಹೆಣ್ಣು ನೋಡಿದ ತಕ್ಷಣ ಉಲ್ಟಾ ಆಗ್ಬಿಟ್ಟಲ್ಲಪ್ಪ. ನೀನು ದುಡ್ಡು ಬೇಕಾ ಕೇಳು, ಇಂಥ ಟೈಮಿಗೆ ಖಜಾನೆ ಬೇಕಾದ್ರೆ ಎತ್ ಬಿಸಾಕ್ತಾರೆ. ಥುತ್ತೇರಿ. ಖಜಾನೆ ಏನು, ದುಡ್ಡಿನ ಕಾರ್ಖಾನೆ ಕೊಟ್ರು ಇಂಥ ಅತ್ಯಾಚಾರ ಆಗಕ್ ನಾನ್ ಬಿಡೋದಿಲ್ಲ. ಸ್ವಾಮಿ ನಿಷ್ಠೆನಲ್ಲಿ ಕರುಣ ಅಂತ ತಿಳ್ಕೊಂಡಿದ್ನಲ್ಲ ನಿನ್ನ ನಾನು. ತುಂಬಿದೆ ಸಭೆಯಲ್ಲಿ ದ್ರೌಪದಿ ಸೀರೆ ಸೆಳೆಯೋರ್ಗು ಸುಮ್ನೆ ಕೂತಿದ್ದ ಕಾರಣ ನಾನಲ್ಲ. ಸೀರೆ ಸೆಳೆಯೋದು ಮಾತ್ರ ಅಲ್ಲ, ಯಾವ ಹೆಣ್ಣಿನ ಸೀರೆ ಮುಟ್ಟಿದ್ರು ಕೈ ಕತ್ತರಿಸಂತ ಕಾರಣ ನಾನು. ಶಹಬ್ಬಾಷ್, ಇವತ್ತು ನೀನ್ ನನ್ ಕಣ್ತರಿಸ್ಬಿಟ್ಟೆ. ಹೆಣ್ಣಿನ ಬಗ್ಗೆ ಎಷ್ಟೊಂದು ಗೌರವ, ಮರ್ಯಾದೆ, ಮಮತೆ ಇದೆ, ಯಾರಾದ್ರೂ ಮೆಚ್ಚಲೇಬೇಕು. ಇಷ್ಟು ದಿವಸ ನೀನ್ ನನ್ನ ಬಾಡಿ ಗಾರ್ಡ್ ಆಗಿದ್ದೆ, ಇಂದಿನಿಂದ ನಿನ್ನ ಸ್ನೇಹಿತ, ಜೊತೆಗೆ ಮಾರ್ಗದರ್ಶಿಯೂ ಹೌದು. ಏನೋ ಗುಬ್ಬಿ? ಹೌದಪ್ಪ, ನೀನು ಎಂಥವನು ಅಂತ ಪರೀಕ್ಷೆ ಮಾಡಿದ್ವಿ ಅಷ್ಟೇ. ಅದ್ರಲ್ಲಿ ನೀನ್ ಗೆದ್ದೆ. ಮುರುಗೇಶ ನಿನ್ ಒಳ್ಳೇದು ಮಾಡ್ತಾನೆ. ಗುಬ್ಬಿ, ನಮಗೆ ಬೇಕಾದ ನಂಬಿಕಸ್ತ ಸಿಕ್ಕಿದಾನೆ. ಹೋಗೋಣ. ಗೊತ್ತೀವಪ್ಪ. ಅಣ್ಣ, ನಿಮ್ಮ ಈ ಉಪಕಾರನ ನನ್ ಕೊನೆ ಉಸಿರಿರೋವರೆಗೂ ನಾನ್ ಮರೆಯೋಲ್ಲ. ಇನ್ನೇನ್ ಹೋಗ್ಬೋದು. ಇಷ್ಟೊತ್ನಲ್ಲಿ ಆ ರಾಕ್ಷಸರು ಮತ್ತೆ ಬಂದ್ರೆ? ಸರಿ. ವಸು, ನೀನ್ ಹೇಳೋದನ್ನ ಕೇಳಿದ್ರೆ ನರಸಿಂಹ ಒಳ್ಳೆಯವನು ಅಂತ ಅನ್ಸ್ತಾ ಇದೆ. ನೋಡಕ್ ವರ್ಟ್ನಾದ್ರು ಹೃದಯ ಬೆಣ್ಣೆ ಹಾಗೆ. ಬೆಣ್ಣೆ ಅಂದ್ಮೇಲೆ ಅದ್ರಲ್ಲಿ ಕರ್ಗೋ ಗುಣ ಇದ್ದೇ ಇರತ್ತೆ. ನಮ್ಗೆ ಬೇಕಾದ ರೂಪಕ್ಕೆ ನಾವು ಅದನ್ನ ಕರಗಿಸೋಣ. ಆದ್ರೂ ನರಸಿಂಹ ಇನ್ನೂ ಆ ಮನೆ ಹಾಳು ಸಾಹುಕಾರನ ಜೊತೆಲೇ ಇರಕ್ಕೆ ಯಾವ್ದಾದ್ರೂ ಒಂದು ಬಲವಾದ ಕಾರಣ ಇರಲೇಬೇಕು. For more updates, like, comment, subscribe to our channel.